ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ನಾವು ಒಂದು ಸೂಪರ್ ಎಕ್ಸೈಟಿಂಗ್ ಔಟ್ಡೋರ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ, ಕಾಯಾಕಿಂಗ್ ಇನ್ ಸ್ವೀಡನ್. ವಿ ಸ್ಟಾರ್ಟೆಡ್ ಅ ಜರ್ನಿ ಫ್ರಮ್ ಸ್ಯಾಂಡ್ವಿಕನ್ and it took us around 30 to 35 minutes to reach a beautiful place called Oslotoffers. The distance is around 39 kilometers and the drive through the forest was just stunning. And then when we reached the spot, the vibes were just magical. So this is the cabin where we are staying today. ನಾವು 8 members group ಇದ್ವಿ. So the whole activity was organized by the international club. ನೀವೇನಾದರೂ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಡೇ ಟ್ರಿಪ್ ಹಾಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡ್ತೀನಿ ಅಂದರೆ ಈ ಒಂದು ಜಾಗ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಫೈನಲಿ ನಾವಿವಾಗ ಕಾಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒನ್ಸ್ ವಿ ಗಾಟ್ ಇನ್ ಟು ದ ವಾಟರ್, ರಿಯಲ್ ಫನ್ ಸ್ಟಾರ್ಟ್ ಆಯಿತು. ಇಟ್ಸ್ ಜಸ್ಟ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟೋಟಲಿ ವರ್ತ್ ಇಟ್ ಅಂತ ಅನ್ನಿಸ್ತು. ಆ್ಯಂಡ್ ದ weather is also, it's very beautiful. About halfway through, we took a break at a small island. ಎಲ್ಲರೂ ಲಂಚ್ ಹಾಗೆ ಡಿನ್ನರ್ ಏನು ನಾವು ಪ್ರಿಪೇರ್ ಮನೇಲೇ ಮಾಡ್ಕೊಂಬಂದಿದ್ವಿ. ಸೊ ಲಂಚ್ ಟುಗೆದರ್ ವಿ ಹ್ಯಾಡ್. After 3 to 4 hours of kayaking ಆದಮೇಲೆ we returned to the base station. This is the first part of our trip. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಹಾಗೆ ಈವ್ನಿಂಗ್ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.